ಸಿದ್ದೇಪಲ್ಲಿ ಕ್ರಾಸ್ನಲ್ಲಿ ಹೆಲ್ಮೆಟ್ ಇಲ್ಲದ ವಾಹನ ಸವಾರರಿಗೆ ಬಿಸಿ ಮುಟ್ಟಿಸಿದ ಕೆಂಚಾರ್ಲಹಳ್ಳಿ ಪೊಲೀಸರು. ಚಿಂತಾಮಣಿ ತಾಲೂಕಿನ ಸಿದ್ದೇಪಲ್ಲಿ ಕ್ರಾಸ್ನಲ್ಲಿ ರಸ್ತೆ ಅಪಘಾತದಲ್ಲಿ ಸಂಭವಿಸಬಹುದಾದ ಪ್ರಾಣಹಾನಿಯನ್ನು ತಪ್ಪಿಸುವ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಇದೇ 12ರಿಂದ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಎಂಬ ಆದೇಶವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಇಲ್ಲಿನ ಮುಖ್ಯ ರಸ್ತೆಯಲ್ಲಿ ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನ ಚಾಲನೆ ಮಾಡಿ ಸಂಚಾರ ನಿಯಮ ಉಲ್ಲಂಘಿಸಿದವರನ್ನು ಪೊಲೀಸರು ತಡೆದು ಎಚ್ಚರಿಕೆ ಕೊಟ್ಟು ಕಳಿಸಿದರು. ಇದೇ ವೇಳೆಯಲ್ಲಿ ಕೆಂಚಾರ್ಲಹಳ್ಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ರೆಡ್ಡಿ ಮಾತನಾಡಿ, ಸಿದ್ದೇಪಲ್ಲಿ ಕ್ರಾಸ್ನಲ್ಲಿ ವಾಹನ ಸವಾರರಲ್ಲಿ ಹೆಲ್ಮೆಟ್ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದ್ದು, ಹೆಲ್ಮೆಟ್ ಧರಿಸದೆ ಹಾಗೂ ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಕೆ, ದ್ವಿಚಕ್ರ ವಾಹನದಲ್ಲಿ ಟ್ರಿಬಲ್ ರೈಡಿಂಗ್ ಸೇರಿದಂತೆ ಇನ್ನಿತರ ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿದ ವಾಹನ ಸವಾರರನ್ನು ತಡೆದು ರಸ್ತೆ ನಿಯಮಗಳನ್ನು ಪಾಲಿಸುವಂತೆ, ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವಂತೆ ಸಾರ್ವಜನಿಕರಿಗೆ ಈಗಾಗಲೇ ಜಾಗೃತಿಯನ್ನು ಮೂಡಿಸಲಾಗುತ್ತಿದ್ದು, ನಂತರ ಯಾರೇ ಹೆಲ್ಮೆಟ್ ಧರಿಸದೆ ಮತ್ತು ದಾಖಲೆಗಳಿಲ್ಲದೆ ಇರತಕ್ಕಂಥ ವಾಹನಗಳನ್ನು ವಶಕ್ಕೆ ಪಡೆದು ಪ್ರತಿಯೊಬ್ಬರ ಹತ್ರ ಸಹ ದಂಡವನ್ನು ವಿಧಿಸಲಾಗಿದೆ ಎಂಬತಕ್ಕಂಥದ್ದನ್ನು ಈ ಮೂಲಕ ನಾನು ನಂತರ ಈ ಒಂದು ಸಂದರ್ಭದಲ್ಲಿ ಯಾರು ಹೆಲ್ಮೆಟ್ ಧರಿಸದೇ ಇರತಕ್ಕಂಥ ವಾಹನ ಸವಾರರಿದ್ದರೆ ಅಂಥವರಿಗೆ 500 ರೂಪಾಯಿ ದಂಡ ವಿಧಿಸಿ ಸವಾರರಿಗೆ ಬಿಸಿ ಮುಟ್ಟಿಸಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ. ಹೀಗಾಗಿ ನಾಳೆ ಡಿಸೆಂಬರ್ 12ರಿಂದ ಹೆಲ್ಮೆಟ್ ಧರಿಸ್ತಕ್ಕಂತಹ ಬಗ್ಗೆ ವ್ಯಾಪಕವಾಗಿರ್ತಕ್ಕಂಥ ಪ್ರಚಾರ ಮಾಡಿ ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸ್ತಕ್ಕಂಥದ್ದನ್ನು ತಿಳಿಸಲಾಗಿದೆ. ಹಾಗಾಗಿ ಹೆಲ್ಮೆಟ್ ಧರಿಸಿದ ಹಾಗೂ ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿದವರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಹಾಗೂ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ಸಿಬ್ಬಂದಿ ಹಾಜರಿದ್ದರು. ಸ್ವಲ್ಪ ಯೋಚನೆ ಮಾಡಿ, ಯಾರ್ದಾಗಬೇಕು ನಿಮಗೋಸ್ಕರ ಅಲ್ವಾ? ಲೋಕಲ್ ನಾನು ಲೋಕಲ್ ಇಲ್ಲಿ ಕೊಡ್ತೀನಿ, ಅದು ಅರ್ಥ ಬರುತ್ತಾ? ಮೀನಿಂಗೇ ಇಲ್ಲ. ಬೆಂಗಳೂರು ಬಟ್ ಯಾರು ಪ್ರಾಣ ಹೋಗುತ್ತೆ. ಹೆಲ್ಮೆಟ್ಗೆ ಅಷ್ಟು ಆದ್ಯತೆ ಯಾಕೆ ಇಂಪಾರ್ಟೆನ್ಸ್ ಅಂದರೆ, ಈಗಿರೋ ನಮ್ಮ ಟೆಕ್ನಾಲಜಿ ಇಷ್ಟೊಂದು ನಮ್ಮ ಟೆಕ್ನಾಲಜಿ ಬೆಳೆದ್ರು, ನಾವು ಕಾಲಲ್ಲಿ ಮೂಳೆ ಮುರಿದ್ರೆ ರಾಡ್ ಹಾಕ್ಕೊಂಡು ಓಡಾಡ್ಬೋದು, ಕೈಯಲ್ಲಿ ಮೂಳೆ ಮುರಿದ್ರೆ ರಾಡ್ ಹಾಕ್ಕೊಂಡು ಓಡಾಡ್ಬೋದು. ಆದರೆ ಮೆದುಳು ಹೋದರೆ ಮೇಲಕ್ಕೆ ಅದಕ್ಕೆ ನಾವು ಹೆಚ್ಚಿನ ಒಂದು ಹೆಲ್ಮೆಟ್ ಮೇಲೆ ಕೊಡ್ತಾ ಇರೋದು ಪ್ರಾಣ ಉಳಿಸ. ಈಗ 500 ರೂಪಾಯಿ 1000 ರೂಪಾಯಿ ಪೊಲೀಸರು ಮನೆಗೆ ತಗೊಂಡು ಹೋಗಲ್ಲ. ನಿಮ್ಮ ರಿಸಿಪ್ಟ್ ಕೊಡ್ತಾರೆ, ನಿಮ್ಮ ಹಕ್ಕು. ನೀವು ರಿಸಿಪ್ಟ್ ಕೇಳೋದು, ಫೈನ್ ಕಟ್ಟಿಲ್ಲ. ಯಾಕೆ ಫೈನ್ ಕಟ್ಟಿಸೋದು ಅಂದರೆ ನೀವು ಸುಧಾರಣೆ ಆಗಿಲ್ಲ. 35 ವರ್ಷದಿಂದ ಇಲಾಖೆ ಗೌರ್ಮೆಂಟ್ ಎಲ್ಲ ಕಾನೂನು ತರ್ತಾ ಇದೆ, ಯಾರು ಅದು ತಲೆ ಕೆಡಿಸ್ತಾರೆ. ಅದಕ್ಕೆ ಅವ್ರು ಹೇಳೋದ್ರಿಂದ ಅದು ಜ್ಞಾನದ ಹೋದ್ಮೇಲೆ ಎಲ್ಲ ಇಟ್ಕೊಂಡು ಏನು ಪ್ರಯೋಜನ? ಅದಕ್ಕೆ ಹೇಳೋದು ಇಂಪಾರ್ಟೆಂಟ್. ನಾವು ಬದುಕಿರ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ನೋಡ್ಕೋಬೇಕಂದ್ರೆ ನಾವು ಪ್ರಾಣದಲ್ಲಿರ್ಬೇಕು. ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂದರೆ ನಾವು ವೃದ್ಧಾಪ್ಯದಲ್ಲಿ ಕಷ್ಟದಲ್ಲಿದ್ದಾಗ ಅವ್ರು ಸಂಪಾದನೆ ಮಾಡಿ ನಮಗೆ ಪೋಷಣೆ ಮಾಡಬೇಕು ಅಲ್ವಾ? ಸಣ್ಣ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗಿಂತ ಹುಡುಗರಿಗೆ ಗಾಡಿ ಬಂದರೆ ಹಾಲು ತಗೊಂಡವರು ಹಾಲು ಕೊಟ್ಬಿಡ್ಬಾರು ಕಳಿಸ್ತಾರೆ. ನಾವೇ ಕೆಲಸೋದಾಗುತ್ತೆ ದೊಡ್ಡವರು. ಅದು ಏನು ಕಾನೂನು ಇದೆ ಅದನ್ನು ಸರಿಯಾಗಿ ಪರಿಪಾಲಿಸಬೇಕು. ಅದರಲ್ಲಿ ಸಂಪೂರ್ಣ ಅರ್ಥ ಮಾಡಿಕೊಂಡ್ರೆ ನೀವೇ ಆಟೋಮೆಟಿಕ್ಕಾಗಿ ಅದನ್ನು ತಪ್ಪು ಮಾಡೋದಕ್ಕೆ ಹೋಗಲ್ಲ. ಯಾಕೆ ಹೇಳ್ತಾರೆ ಪೊಲೀಸ್ ಕೆಲವರಿಗೆಲ್ಲ ದೃಷ್ಟಿ ಏನಾಗಿದೆ ಅಲ್ವಾ? ಕಲೆಕ್ಷನ್ ಎಲ್ಲ ಗೌರ್ಮೆಂಟ್ಗೆ ಅಕ್ನಾಲೇಜ್ ಮಾಡಿದ್ರೆ ಆಟೋಮೆಟಿಕ್ ಯಾರೋ ಆಟೋದವನ ಹಳೇ ಬ್ಯಾಲೆನ್ಸು 1000 ರೂಪಾಯಿ ಪೊಲೀಸವ್ರ ಕೈಯಿಂದ ಕಟ್ಟಬೇಕಾಗ್ತದೆ. ಅವ್ರು ಕಲೆಕ್ಷನ್ ಆಗಲ್ಲ. ಅದು ನಿಮ್ಮನ್ನು ಸುಧಾರಣೆ ಮಾಡೋದಕ್ಕೆ ಸರ್ಕಾರದ ಉದ್ದೇಶ, ನಮ್ಮ ಉದ್ದೇಶ. ನಿಮ್ಮ ಸೇಫ್ಟಿ ಇಂಪಾರ್ಟೆಂಟ್. ನೀವು ಚೆನ್ನಾಗಿರಬೇಕು, ನಿಮ್ಮ ಮಕ್ಕಳು ತಂದೆ ಆಗಬೇಕು, ಇಲ್ಲ ಮಕ್ಕಳು ತಂದೆ ಪೋಷಣೆ ಮಾಡಬೇಕು. ಎಲ್ಲ ಜೀವಂತ ಇದ್ದರೆ ಮಾತ್ರ ಸಾಧ್ಯ. ತಲೆಗೆ ಏಟು ಬಿದ್ದಾಗ ಮೂಗಲ್ಲಿ ತಲೆಗೆ ರಕ್ತ ಬಂದಿದ್ದಾರಂತೆ ಅದೆಲ್ಲ ನಾನು ನೋಡಿದ್ದೆ. ಅದಕ್ಕೆ ಸುಮಾರು ಕಡಿಮೆ ನೋಡಿದ್ರು ನಾವು ಹೈವೇಯಲ್ಲೆಲ್ಲ ಕೆಲಸ ಮಾಡಿದ್ವಿ. ಎಷ್ಟೋ ಆಕ್ಸಿಡೆಂಟ್ಗಳು ಹೆಲ್ಮೆಟ್ಟಿಂದ ಉಳ್ಕೊಂಡಿದ್ದಾರೆ. ಅದಕ್ಕೆ ನಾಳೆಯಿಂದ ಕಡ್ಡಾಯ ಯಾವ ಇನ್ಸೂರೆನ್ಸ್ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋ ರೀಸನ್ ಇಲ್ಲ. ಈಗ ಒಂದೇ ವಿಷಯ ಇತ್ತು ಜನಗಳಲ್ಲಿ, ನಾವು ಹಳ್ಳಿಯವರು ಬೆಂಗಳೂರವ್ರು ಮಾತ್ರ ಅಂತ ತಲೆಯಲ್ಲಿತ್ತು. ಈಗ ಬೆಂಗಳೂರು, ಕೆಂಚಾರ್ಲಹಳ್ಳಿ, ಸಿದ್ದೇಪಲ್ಲಿ ಎಲ್ಲ ಒಂದೇ. ನಾಳೆ ಯಾರು ಹೆಲ್ಮೆಟ್ ಹಾಕಿಲ್ಲ, ಅಯ್ಯೋ ಪಾಪ ಎಕ್ಸ್ಕ್ಯೂಸು, ಇವತ್ತೊಂದಿನ ಬಿಟ್ಬಿಟ್ಟು ಎಕ್ಸ್ಕ್ಯೂಸ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಕಡ್ಡಾಯವಾಗಿ ನಾಳೆಯಿಂದ ಫೈನ್ ಆಗ್ತದೆ.
ಹಾಸ್ಪಿಟಲ್ ಕಾಲೇಜಲ್ಲಿ ಹಾಕಬಾರ್ದು. ದೇಶ ಕಾಪಾಡ್ಕೋಬೇಕು. ಸುಮ್ಮನೆ ಯಾರೋ ಪೊಲೀಸ್ ಭಯ ಪಡ್ಕೊಂಡು ನಾವು ತೆಂಗಿನಕಾಯಿ ಚಿಕ್ಕದಲ್ಲಿ ಇಟ್ಕೊಂಡು ಬರ್ತಾರೆ, ಅದು ಗಾಡಿ ಬಂದರೆ ಬಿಟ್ಟೋಗುತ್ತೆ. ಅದ್ರಲ್ಲಿ ಏನು ಸೇಫ್ಟಿ ಆಯಿತು? ಸ್ವಲ್ಪ ಕ್ವಾಲಿಟಿ ಇರೋ ಹೆಲ್ಮೆಟ್ ಹಾಕ್ಕೊಳ್ಳಿ, ಪ್ರಾಣ ಉಳಿಸ್ಕೊಳ್ಳಿ, ನಿಮ್ಮ ಸಂಸಾರ ಕಾಪಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಇವತ್ತು ಸಭೆಯಲ್ಲಿ ನಿಮ್ಮನ್ನೆಲ್ಲ ಸೇರಿಸಿ ಹೇಳ್ತಾ ಇದ್ದೀವಿ. ನೀವು 10 ಜನ ಕಡ್ಡಾಯ, ಎಲ್ಲರಿಗೂ ಕಡ್ಡಾಯ. ಹಿಂದ್ಗಡೆ ಕೂತಿದ್ದಾರೆ, ಅವ್ರದ್ದು ಬಿದ್ದರೆ ತಲೆಗೆ ಪೆಟ್ಟಾಗುತ್ತಲ್ಲ. ಇಲ್ಲಿ ಯೋಚನೆ ಮಾಡಬೇಕಾಗಿರೋದು ಪ್ರಾಣದ ಸೇಫ್ಟಿ. ಮಗುಗೂ ಹಾಕ್ಸ್ಬೇಕು ಅಂತ ಐತೆ, ಮಗುನ ಕೂರಿಸ್ಕೊಂಡಿರ್ತಾರೆ, ಸಣ್ಣ ಹೆಲ್ಮೆಟ್ ಬರುತ್ತೆ. ತಲೆಗೆ ಪೆಟ್ಟು ಬಿದ್ದಿಲ್ಲ ಅಂದರೆ ಮನುಷ್ಯ ಬದುಕ್ತಾರೆ, ತಲೆಗೆ ಪೆಟ್ಟು ಬಿದ್ದು ಅಂದರೆ ಹೋಗ್ಬಿಡ್ತಾರೆ. ಅದಕ್ಕೆ ತಲೆ ಕಾಪಾಡ್ಕೋಬೇಕು ಅಂತ ಹೆಲ್ಮೆಟ್ ಕಡ್ಡಾಯ. ನೀವೆಲ್ಲ ಕಂಪಲ್ಸರಿ ನಾಳೆಯಿಂದ ಹಾಕ್ಕೋಬೇಕು. ನಿಮ್ಮ ಫ್ರೆಂಡ್ಸ್ಗೂ ಹೇಳಬೇಕು, ಯಾರು ಬಿಡಲ್ಲ. ನಮ್ಮ ಪರಿಚಯ ಇದೆ, ನನಗೆ ಇನ್ಫ್ಲೂಯೆನ್ಸ್ ಇದೆ, ಈ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ. ಹೌದು, ಎಲ್ಲ ನಾವು ಇಷ್ಟು 2-3 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಬೈಕ್ ತಗೊಂಡು ಗೌರ್ಮೆಂಟ್ ಕೊಟ್ಬಿಟ್ರೆ ನಮಗೇನು ಸ್ಪೆಷಲ್ ಇದಿಲ್ಲ. ನಾಳೆ ನಿಮ್ಗೆ ಭಯ ಬರುತ್ತೆ, ಹೆಲ್ಮೆಟ್ ಹಾಕ್ತಾ ಇರಬೇಕಪ್ಪ, ನಾವು ಫೈನ್ ಹಾಕ್ತೀವಿ. ಅರ್ಥ ಆಯ್ತಾ? ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.